ಅಲ್ಲ ಅದ್ ನೋಡಿ ಅಕ್ಕ ಯಾರಾದ್ರೆ ನಾನು ಅಷ್ಟೆಲ್ಲ ಹೇಳ ಬಂದಿದ್ದೀನಿ ನಿನ್ನ ಎದುರಿಗೆಯ ಅವಳು ಇನ್ನೆಂತ ಅಟ್ಕಾರಿ ಹೆಣ್ಣು ಅಂತ ಕಾಣ್ತೀಯ ಗಂಡು ಮಕ್ಳಿಗೆ ಹೋಗಿ ಮನೆ ಕೆಂಡವಳಲ್ಲ ಅವಳು ಇನ್ನೆಂತಳು ಇದ್ದಳು. ಅಯ್ಯೋ ಆಗಿದ್ದು ಹಾಕೋಗಿದ್ದು ಬಿಡಿ ಅಂತ ಸಂತಿ ಇನ್ನೇನು ಮಾಡೋಕ್ಕಾಗ್ತೈತೆ ಹಾಗೆ ಬದಲಾಯಿಸೋಕ್ಕಾಗ್ತೈತೆ. ಇವನೇ ಆಗಲಿ ಆದಷ್ಟು ಪುರ್ಸೋಯಿಂದ ಅವಳನ್ನ ದೂರ ಇಟ್ಬೇಕು. ಇಲ್ಲಾಂದ್ರೆ ಯಾವಾಗಲೂ ನನ್ನ ಗಂಡು ಹೇಳ್ತಾನಲ್ಲ ಇನ್ನೊಂದು ಬೇಕು ನನಗೆ ವಂಶೋದ್ಧಾರಕ ಇನ್ನೊಂದು ಬೇಕು ಅಂತಾನೆ. ಹಂಗಾಡಿ ಇನ್ನೊಂದು ವಂಶೋದ್ಧಾರಕ ಅಂತ ತಂದು ಕೊಟ್ಬಿಡ್ತಾಳೆ ಇವಳು. ಅದೇ ನಾವು ನಮ್ಮ ಅಣ್ಣನ ಮಗಳನ್ನ ಮದುವೆ ಮಾಡ್ಕೋಬೇಕು ಎಂಬ ಕನಸ ಮೂಟೆ ಕಟ್ಟಿ ಎಲ್ಲ ನಾಟದ ಮ್ಯಾಕೆ ಇಕ್ಬೇಕಾಗ್ತೈತಿ. ಅಲ್ಲ ಕಣೆ ಅಕ್ಕಯ್ಯ, ಈ ಪಾಟಿ ದೊಡ್ಡ ಮಕ್ಳು ಇದ್ದಾರಲ್ಲ, ನಿಜವಾಗ್ಲೂ ನಮ್ಮ ಅಣ್ಣಯ್ಯ ಮಗಳನ್ನ ನಮ್ಮ ಪುರ್ಸು ಕೊಟ್ಟನೇನೆ. ಅಯ್ಯೋ ನನಗಂತೂ ಯಾಕೆ ಭಯವಾಗ್ತೈತಿ. ಈ ಹುಡುಗರು ಹಳೆ ಕಾಲೇಜ್ಗೆ ಹೋಗ್ತಾವೆ, ಅವ್ಳು ಸಣ್ಣಳು ಇನ್ನು ಇದತ್ತದು ಹೈಸ್ಕೂಲ್ಗೆ ಹೋಗ್ತಾವಳೆ. ಈಗ ಏನೋ ಇನ್ನೊಂದು ಎಂತದನ ಆದರೆ ದಿಟ್ವಾಗ್ಲೂ ನೀನು ಹೇಳೋದು ನಿಜವೇ. ಆಮೇಲೆ ನಮ್ಮ ಅಣ್ಣಯ್ಯ ಇವನನ್ನು ಕೊಡಕ್ಕಿಲ್ಲ ಇವನು ಕೊಡಕ್ಕಿಲ್ಲ. ಸುಮ್ಮನೆ ಇವನ ಮಾಡಿ ನಮ್ಮ ಅಣ್ಣನ ಮಗಳನ್ನ ಪುರ್ಸುಗೆ ಗುಂಟಾಕ್ಬೇಕು ಕಣಿ, ಇವನ ಒಂದು ಕಿತಾಪತಿ ಮಾಡಿ. ಅಯ್ಯೋ ನಮ್ಮ ಅಣ್ಣೇನು ಕೊಡ್ತಾನೆ ಇರಲಿಲ್ವ, ಅದೇನೋ ಒಂದಿಷ್ಟು ಚೆನ್ನಾಗಿ ಇದ್ದಿದೆ. ಅದಕ್ಕೆ ಮೊದಲೇ ತಿಕ್ಕಲು ತಿಳಿಯಲ್ಲ ಹೊಸ್ಕೊಟಾಗಿ. ಅಯ್ಯೋ ದೇವ್ರಿ, ಅದನ್ನ ಯಾರು ಮದುವೆ ಮಾಡ್ಕೊಂತಿರೋಳೆ ಸಂತಿ, ನೀನು ಇರುವಾಗ ನೀನು ಅಷ್ಟು ಗೊತ್ತಾಗಕ್ಕಿಲ್ವೇನೆ. ಅವಳು ಯಾರನ್ನ ಮದುವೆ ಮಾಡ್ಕೊಂಬಂಗಿದ್ರು ನಮ್ಮ ಅಣ್ಣ ನಮ್ಮ ಪುರ್ಸಿಗೆ ಯಾಕೆ ಕೊಡೋನು ಹೇಳು. ಅದನ್ನ ಈಗ ವಯಸ್ಸಾದಾಗ ಈಗ ನಮ್ಮ ಅಣ್ಣಯ್ಯ ನಮ್ಮ ಅಕ್ಕ ಒತ್ಕೆನೇ ಇರ್ತಾರೆ ಅಂತ ಹೇಳು. ಅವಳನ್ನ ನೋಡ್ಕೊಂಬಕ್ಕೆ ವಯಸ್ಸಾದಾಗ ಪುರ್ಸು ನೋಡ್ಕೊಂತಾನೆ ಎಂಬ ಉದ್ದೇಶದಿಂದ ನನ್ನನ್ನು ಬೇಕಾದ್ರೆ ಪುರ್ಸು ಕೊಟ್ಟು ಮದುವೆ ಮಾಡಕ್ಕೆ ಒಪ್ಕೊಂತಾನೆ ನಮ್ಮ ಅಣ್ಣ ನೋಡ್ತಾ ಇರು. ಆದರೆ ಇವಳು ಏನಾನ ಮಾಡಿ ಸುಮಿತ್ರನ ಇಲ್ಲಿಂದ ಓಡಿಸ್ಬೇಕಷ್ಟೇ. ಅವಳನ್ನ ಓಡಿಸ್ಬೇಕು ಅಂತ ನಾನು ಇವನೇನೋ ಪ್ಲಾನ್ ಮಾಡ್ತೀನಿ ಕಣೆ ಅಕ್ಕ. ಆದ್ರೂ ಒಂದು ವರ್ಕೌಟ್ ಆಗಲ್ಲ. ಇವನಾನ ಮಾಡಿ ಓಡಿಸೋಣ ಅಂದರೆ ಅಟಕ್ಕೆ ಏನೋ ಒಂದು ಅಡ್ಡ ಬಂದಿರ್ತೈತಿ. ಅದು ಇವನು ಪುಣ್ಯ ಮಾಡಿ ಯೋಂಕತಿನೋ ಇಲ್ಲೇ ಇರಂಗೆ ಆಗ್ತೈತಿ ಯಾವಾಗ ನಾಳೆ. ಹೆಂಗೋ ಈ ಒಯ್ ಮನೆಗಿಲ್ಲ ಇವನಾನ ಉಪಾಯ ಮಾಡಿ ಅವಳನ್ನ ಚೂರು ಮನೆಗೆ ಓಡಿಸೋದು ನೋಡ್ಬೇಕು ಕಣೆ ಅಕ್ಕಯ್ಯ. ಹೆಂಗೋ ಒಯ್ಯ ಜಾತ್ರೆಗೆ ಹೋಗ್ಯಾನಲ್ಲ, ಜಾತ್ರೆಯಿಂದ ಬರೋತ್ತಿಗೆ ಏನಾನ ಒಂದು ಕಿತಾಪತಿ ಮಾಡಿ ಇವ್ನು ನೋಡಿಸ್ಬಿಡೋಣ. ಆಮೇಲೆ ಹಂಗೆ ಒಂದು 2 ದಿನ ಆದಮೇಲೆ ನಮ್ಮ ಅಣ್ಣನ ಮಗಳು ನಾವು ಮದುವೆ ಮಾಡ್ಕೊಂಬರೋಣ ನೋಡೋಣ. ಸುಮ್ಕಿರು ಇವನನ ಒಂದು ಉಪಾಯ ಹುಡುಕಿ ಇವಳನ್ನ ಇಲ್ಲಿಂದ ಓಡಿಸತ್ತ ನೋಡೋಣ. ಆ ಕಡೆ ಅಕ್ಕಯ್ಯ ಅದು ನೋಡಿ ಸುಮಿತ್ರಿ ನೋಡಿ ಅಂತ ಚೆನ್ನಾಗೆಲ್ಲ ಮೇಕಪ್ ಮಾಡ್ಕೊಂಡು ಡಿಕ್ಕಾವಾಗ ಗೊತ್ತಾವಳೆ. ಅಲ್ಲ ಈ ಪಾಟಿ ಮೇಕಪ್ ಮಾಡ್ಕೊಂಡು ಎಲ್ಲಿ ಹೊಳ್ತೀವಳು ಇವಳು. ಅದು ನೋಡಿ ಇವಳಿಗೆ ಏನಾನ ಭಯ ಭಕ್ತಿ ಏನಾನ ಐತೇನ. ಅಲ್ಲ ನಾವಿಬ್ರು ಅತ್ತೇರ ಇದೀವಿ, ನಮಗೆ ಒಂದು ಮಾತು ಹೇಳೋಣ ಮಾಡೋಣ ಬದಿ ಏನಾನ ಜ್ಞಾನ ಮತಿ ಐತಿ ಇವಳಿಗೆ. ನೋಡಿ ಅಕ್ಕಯ್ಯ ಒಳ್ಳೆ ಹೆಣ್ಣಮ್ಮ ರೆಡಿಯಾಗಿ ಬಂದಂಗೆ ಗೊತ್ತಾವಳಲ್ಲ ಇವಳು. ಇನ್ನು ನೋಡ್ದಪ್ಪ ಇದಕ್ಕೆ ಮಾನ ಮರ್ಯಾದೆ ಇವಳಿಗೆ. ಏನೇ ಸುಮಿತ್ರಿ ಎಲ್ತ ಸವಾರಿ ಹೊರಟುಬಿಟ್ಟತೆ, ಅದು ಭರ್ಜರಿಯಾಗಿ ರೆಡಿಯಾಗಿ ಮಾಡ್ತಾ ಇದೆಯಾ ಏನು ಫಂಕ್ಷನ್ ಐತೆ? ಅದೇ ಮೊನ್ನೆ ದಿನ ಹೇಳಿದ್ದೆ ಕಣತೆ, ಮರ್ತಿದೀಯನ. ಶನಿವಾರ ಭಾನುವಾರ ಮದುವೆ ಐತೆ ನನ್ನ ಫ್ರೆಂಡ್ದು ಹೋಗ್ಬತ್ತೀನಿ ಕಣತೆ ಎಂಬತ್ತು ಹೇಳೋವತ್ತಿಗೆ ಈಗೇನು ಹೋಗ್ಬಾ ಅಂತ ಹೇಳಿದ್ರಿ, ನೀವು ಮರ್ತಿದ್ದೀರೇನ. ಅದಕ್ಕೆ ನೆನೆ ದಿನ ಮೊದ್ಲಿಂಗ್ರಿ ಇವತ್ತು ಮುಹೂರ್ತ, ಅದಕ್ಕೆ ಹೋಗಿ ಮುಹೂರ್ತ ಮಾಡ್ಕೊಂಬರೋಣ ಅಂತ ಹೊರಟಿದ್ದೀನಿ ಕಣತೆ. ಅದಕ್ಕೆ ನಾ ಅಲ್ಲೆಲ್ಲ ನೋಡಿದೆ ನೀವೆಲ್ಲೂ ಕಾಣಲಿಲ್ಲ, ಅದಕ್ಕೆ ಹೇಳೋಗೋಣ ಅಂತ ಬಂದೆ ಕಣತೆ. ಅದೇ ಹೋಗ್ಬತ್ತೀನಿ ಕಣತೆ ಮದ್ವಿಗೆ. ಯಾ ಮದ್ವಿಗೂ ಬೇಡ ಮುಂಜಿಗೂ ಬೇಡ, ಸುಮ್ಮನೆ ಒಳಗೆ ನನ್ನ ಕ್ಯಾಮೆ ನೋಡ್ಕೋವಾಗ ಹೋಗಿ. ಓಹೋ ಮದ್ವಿಗೆ ಹೋಗ್ತಾಳಂತ ಮದ್ವಿಗೆ ಒಳ್ಳೆ ಮಾತ್ಲಿಂಗಿತ್ತ ಹೊಲ್ಟು ಹೋಗ್ತಾವಳೆ. ಅಲ್ಲ 3 ಮಕ್ಳು ತಾಯಿ, ನಾನು ಹೆಂಗೆ ಹೊಲ್ಟು ಹೋಗ್ಬೇಕು ಮತ್ತು ಜ್ಞಾನ ಮತಿ ಬೇಡವೆ. ಓಹೋ ಏನು ಮಿಂಚಿಂಗು ಕೇಳೋಕ್ಕಿಲ್ಲ. ಇನ್ನೂ ಒಂದಿಟ್ಟು ಚೆನ್ನಾಗಿದ್ದಿದ್ರೆ ಇನ್ನೂ ಒಂದಿಟ್ಟು ಒಯ್ಯಾರ ಮಾಡ್ತಿದ್ದೆ. ಯಾ ಮದುವೆನ ಬೇಡ ಏನು ಬೇಡ, ಸುಮ್ಮನೆ ಒಳಗೆ ಹೋಗಿ ಕಸ ಮುಸ್ರಿ ತಿಕ್ಕೋಗಿ. ಓ ಕಣಿಶಂತಿ ನೀನು ಹೇಳೋದು ದಿಟ್ವೆಯ. ಇವಳು ಹೇಳ್ದಂಗೆ ಇವಳು ಕುಡ್ದಂಗೆ ಕುಡಿಸ್ಬಿಟ್ರೆ ಆತಲ್ಲ, ತಲೆ ಮ್ಯಾಗ ಕೂಕೊಂಡ್ಬಿಡ್ತಾಳೆ. ಒಂದಿಟ್ಟು ಹಡತ್ನಾಗ ಇಕ್ಕೇಬೇಕು. ಸುಮಿತ್ರಿ ಹೋಗಿ ಮನೆ ಒಳಗೆ ಏನಾರ ಬದುಕುಬೇಡ ಇದ್ರು ನೋಡೋಕೆ ಹೋಗಿ. ಏನು ನಮ್ಮರಲ್ಲ ತಮ್ಮರಲ್ಲ ಯಾರು ಫ್ರೆಂಡ್ ಮದ್ವೆಗೆ ಹೋದ್ರೆ ಐತೆ ಹೋಗಿದ್ರು ಐತೆ. ಸುಮ್ಮನೆ ಅದು ಕೊಟ್ಟು ಖರ್ಚು. ಹೋಗ್ತೀನಿ ಮುಯ್ ಕೊಡ್ತೀನಿ, ಅದು ದುಡ್ಡು ದಂಡ ಬಸ್ ಚಾರ್ಜ್ ಎಲ್ಲ. ಸುಮ್ಮನೆ ಹೋಗಿ ಏನಾರ ಬದುಕುಬೇಡ ನೋಡೋಕೆ ಹೋಗಿ. ಅದೇ ಈಗೇನು ಬಸ್ ಚಾರ್ಜ್ ಇಕ್ಕಂಗಿಲ್ಲ ಕಣತೆ, ಇವಾಗ ಗೌರ್ಮೆಂಟ್ ಬಸ್ಸು ಫ್ರೀಯಾಗಿ ಹೋಗ್ತವೆ. ಗೌರ್ಮೆಂಟ್ ಬಸ್ಸಿಗೆ ಹೋದ್ರೆ ಆಧಾರ್ ಕಾರ್ಡ್ ಕೊಟ್ರೆ ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ, ಫ್ರೀಯಾಗಿ ಕರ್ಕೊಂಬರ್ತಾರೆ. ಹೋಗ್ಬತ್ತೀನಿ ಕಣತೆ, ಹೊಲ್ಟಿದ್ದೀನಿ. ಅಕ್ಕ ಹೇಳಿದ್ ಕೇಳಲಿಲ್ವೇ? ಮುಯ್ಯಿಗಿ ಅಂತ ಸುಮ್ಮನೆ ಇಲ್ಲ ದುಡ್ಡು ಹದ್ವನ ಮಾಡಬೇಡ. ಸುಮ್ಮನೆ ಒಳಗೆ ಹೋಗಿ ಏನಾನ ಬದುಕಬೇಡ ನೋಡ್ಕೋವಾಗ ಹೋಗಿ. ಫ್ರೀ ಆಗಂತೆ ಗೌರ್ಮೆಂಟ್ ಬಸ್ ಸಿಕ್ತಿದ್ರಿ. ಸಿವಿಲ್ ಬಸ್ಸಿಗೆ ಹೋದ್ರೆ ದುಡ್ಡು ಕೊಡ್ಬೇಕು ತಾನೆ. ಅದಲ್ತಲೆ ನಾ ಬರೀ ಕೈಗೆ ಹೋದ್ರೆ ಓಹೋ ಫ್ರೆಂಡ್ ಅಂತ ಬೇರೆ ಹೇಳ್ತೀಯಲ್ಲ, ಬರೀ ಕೊಯ್ಯಕ್ಕೆ ಹೋದ್ರೆ ಹೆಂಗಾಗ್ತೈತಿ ಹೇಳು. ಸುಮ್ಮನೆ ಹೋಗಿ ಒಳಗೆ ಏನಾನ ಬದುಕಬೇಡ ನೋಡ್ಕೊ ಹೋಗು. ಅದೇ ದುಡ್ಡಿದ್ರೆ ಅದಕ್ಕೆ ಆಗ್ತೈತಿ. ಕಣೆ ಶಾಂತಿ, ಇನ್ಲಾರಲ್ಲ ಮುಂದ್ಲಾರಲ್ಲ. ಇವನ ನಮ್ಮ ಸಂಬಂಧಿಕರ ಮದುವೆ ಆದ್ರೆ ಬಿಡತ್ತ ಹೋಗಿ ಬರೋಣ ಅನ್ಬೋದು. ಯಾರೋ ಇವನೋ ಎತ್ಲಾರ ಏನು ಫ್ರೆಂಡ್ ಮದುವೆ ಹೋದ್ರೈತೆ ಹೋಗಿದ್ರೈತೆ ಏನಾನ ಬದುಕಬೇಡ ನೋಡ್ಕೋವಾಗ ಹೋಗಿ ಸುಮ್ಮನೆ. ನಾನು ಆಸೆಯಿಂದ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಎಲ್ಲಾರನ್ನೂ ಮಾತಾಡಿಸ್ಕೊಂಬರ್ಬೋದು ಅಂತ ಆಸೆಯಿಂದ ಹೊರಟೆ. ಆದರೆ ನಮ್ಮ ಅತ್ತೆರು ನೋಡಿದ್ರೆ ಕಳ್ಸಲ್ಲ ಅಂತಾರೆ. ಈಗ ನಮ್ಮ ಅತ್ತೆರ ಮಾತು ಮೀರಿ ಹೋಗೋಕ್ಕೂ ಆಗಲ್ಲ, ಇರೋಕ್ಕೂ ಆಗಲ್ಲ. ಏನಪ್ಪ ಮಾಡೋದು ದೇವ್ರೆ, ಇನ್ನೇನು ಮಾಡೋಕ್ಕಾಗ್ತೈತಿ. ನನ್ನ ಹಣೆ ಬರ್ದಿರೋದೇ ಇಷ್ಟು ಅಂದಮೇಲೆ ಯಾರು ಬದಲಾಯಿಸೋಕ್ಕಾಗ್ತೈತಿ. ಹೋಗಿ ಒಳಕ್ಕೆ ಹೋಗಿ ಏನಾನ ಬದುಕು ಬಾಳ ನೋಡ್ಕೊಂಬನ್. ಅಲ್ಲ ಕಣೆ ಅಕ್ಕಯ್ಯ, ಏನು ತಿಳಿಯೋಕ್ಕಿಲ್ಲ ಇವಳಿಗೆ, ಏನೋ ತಿಳಿಯೋಕ್ಕಿಲ್ಲ ಅಂದರೆ ಅಪ್ಪಪ್ಪ ಒಳ್ಳೆ ಮೊದ್ಲಿಂಗಿತ್ತಿ ಮೇಕಪ್ ಮಾಡ್ಕೊಂಬಂದು ಬಂದೇವಳಲ್ಲೇ ಅಕ್ಕ. ಅಲ್ಲ ನಮ್ಮ ಪುರ್ಸು ಏನಾನ ಹಿಂಗೆ ನೋಡಿರೆ ಇವನಾನ ಇವಳ ಮೇಲೆ ಆಸ್ಕಿಸಿ ಹುಟ್ಟಿರಿ, ಇವನೇ ಅಕ್ಕಯ್ಯ ಮಾಡೋದು. ಅಯ್ಯೋ ಹಂಗೇನು ಆಗಕ್ಕಿಲ್ಲ, ಸುಮ್ಮನಿರೆ ಶಾಂತಿ. ನೀನು ಇರುವಾರ ನೀನು ಬೋಲ್ ತಲೆ ಕೆಡಿಸ್ಕೊಂತೀಯಮ್ಮ. ಅವನು ಎಣ್ಣೆ ಕುಡಿದಾಗ ಅವನಿಗೆ ನಿಟ್ಟಿರಲ್ಲ ನೋಡು. ಆವಾಗ ಅವಳ ಜೊತೆಗೆ ಸಣ್ಣಕ್ಕಿದ್ದಾಗ 3 ಮಕ್ಕಳಾಗಿವೆ. ಅವ್ನು ಏನಾನ ಎಣ್ಣೆ ಕುಡಿದಂಗೆ ಇದ್ದಿದ್ದಿದ್ರೆ ಮಕ್ಕಳು ಆಗ್ತಿರ್ಲಿಲ್ಲ, ಮರಿನೂ ಆಗ್ತಿರ್ಲಿಲ್ಲ. ಅವಳ ಮೂಡ್ತಾನೆ ಇರಲಿಲ್ಲ. ಅವನು ಮೊದಲೇ ಅವನು ನಮ್ಮ ಅಣ್ಣನ ಮಗಳು ಮದುವೆ ಆಗಬೇಕು, ಆಸ್ತಿ ಬೇರೆ ಸಿಗ್ತೈತೆ ಅಂತ ಅವನು ಕೂಡ ಆಸೆಗಿದ್ದ. ಅವ್ನು ನೋಡಿರಿ ಯೋಟ್ ಆಸೆ ಇಕ್ಕೊಂಡಿದ್ದ ಅಂತ ನಿಮಗೆ ಗೊತ್ತಲ್ಲ. ಅದು ನೋಡಿರಿ ಹಿಂಗಾಗೈತಿ. ಅವನು ಆಸ್ತಿಗೋಸ್ಕರ ಆಸೆ ಪಟ್ಟು ಅವಳು ತಿಕ್ಲಿ ಅಂದ್ರೆ ಮದುವೆ ಆಗಕ್ಕೆ ಮುಂದಾಗಿದ್ದ. ಈಗ ಹಿಂಗಾಗಿದ್ದಕ್ಕೆ ಅವನಿಗೂ ಒಂದಿಟ್ಟು ಬೇಜಾರು. ಆದ್ರೂ ಒಂದ್ಸರಿ ನೋಡಿದ್ರೆ ನಮ್ಮ ಅಣ್ಣನ ಮಗಳಿಗೆ ಈ ಸುಮಿತಿನ ಬೋಲ್ ಚೆನ್ನಾಗಿ ಇದ್ದಾಳೆ ಕಣೆ ಅಕ್ಕ. ಆದ್ರೂ ನಮ್ಮ ಪುಸ್ತಕ ಮಾತ್ರ ನೋಡಿ ಇವಳ ಮೇಲೆ ಆಸೆ ಹುಟ್ಟಿಲ್ವಲ್ಲ. ಇವನು ಕೊಟ್ಟಿರ್ತಿರ್ದು. ಅವನು ಅಟ್ಕಾರ ಯೋಟೆ ಆದ್ರೂ ನನ್ನ ಮಗಲ್ವೇ. ಅಟ್ಕಾರ ಬಡ್ಡಿ ಮಗ. ಅವಂದೇ ಆಟ ಸಾಧ್ಸಕ್ಕೆ ನೋಡ್ತಾನೆ.
ಕಣಿ ಶಾಂತಿ ನೀನು ಹೇಳೋದು ದಿಟ್ವೆ ಒಂದಂಗೆ ನಾನು ಯಾವಾಗಲೂ ನಿನ್ನ ಕುಟ್ಟು ಹೇಳೋಣ ಅಂತಿದ್ದೆ. ಹೆಂಗೂ ಒಂದಿಟ್ಟು ನಮಗೆ ರೂಢಿ ರಂಗಣ್ಣನ ಪರಿಚಯ ಇತ್ತಲ್ಲ, ಅವ ಹಣ್ಣುಗೆ ಹೇಳ್ಬಿಟ್ಟು ಈ ಸುಮಿತ್ರಿ ನಾವು ಒಂದು 2 ದಿನದ ಮಟ್ಟಿಗೆ ಕೂಡಾಕು ಎಲ್ಲನ ಅಂತ ಹೇಳೋಣ. ಇವಳನ್ನ ಕೂಡಾಕಿದ್ಮೇಲೆ ನಮ್ಮ ಅಣ್ಣನ ಮಗಳನ್ನ ಕರ್ಕೊಂಬಂದು ಹಂಗೆ ಮದುವೆ ಮಾಡಿಸಿದಾದ್ಮೇಲೆ ಇವಳನ್ನ ವಾಪಸ್ ಕರ್ಕೊಂಬಂದ್ರೆ ಇಲ್ಲಿ ಇರೋಕ್ಕಾಗದೆ ನಾನು ಇವಳು ಹೇಳಿ ಕೇಳಿದ್ರೆ ತವ್ರ ಮನೆಗೆ ಹೋಗ್ತಾಳೆ. ಹಿಂಗೆ ಮಾಡಿದ್ರೆ ಹೆಂಗಿರ್ತೈತಿ ಶಾಂತಿ? ಅಯ್ಯೋ ಕಡೆ ಅಕ್ಕಯ್ಯ ನೀನು ಹೇಳೋದು ಸರಿಯಯ್ಯ. ಇವಾಗ ಸುಮ್ಮನೆ ಮದ್ವೆಗೆ ಹೋಗು ಅಂತ ಹೇಳಿ ರೂಢಿ ರಂಗಣ್ಣಗೆ ಫೋನ್ ಮಾಡಿ ಎಣ ಹಿಂಗೆ ಕಳಿಸಿದೀವಿ ಮದ್ವೆಗೆ ಬಂದೇವಳೆ, ಅಲ್ಲೇ ನೀನು ಅವಳನ್ನ ಕರ್ಕೊಂಡೋಗಿ ಎಲ್ಲನ ಬಚ್ಚಿಕ್ಕು ಅಂತ ಹೇಳ್ಬಿಟ್ಟು ನೀನು ಹೇಳ್ದಂಗೆ ಮಾಡಿದ್ರೆ ನಮ್ಮ ಮನೆ ಮಗಳನ್ನ ಮದುವೆ ಮಾಡ್ಕೋಬೋದು ಅನ್ನಿಸ್ತೈತಮ್ಮ. ಆದ್ರೆ ಹೋಗಿ ನನಗೆ ಗೊತ್ತಾದ್ರಿ ನಮ್ಮ ಸುಮ್ಮನೆ ಬಿಟ್ಟನೆ ಅಂಬೋದೊಂದು ಭಯ ಕಾಡ್ತೈತಿ. ಅಯ್ಯ ಭಯ ಯಾಕೆ ಅಲ್ಲ, ಆ ರೂಢಿ ರಂಗಣ್ಣಗೆ ಹೇಳಿರಾತು ಹಂಗೂ ಏನೇನ ನೀನು ಸಿಗಾಕಿದ್ರೆ ನಮ್ಮಿಬ್ಬರೇ ಅಷ್ಟು ಹೇಳ್ಬೇಡ ಅಂತಾನೆ. ಒಂದಿಟ್ಟು ಹೆಚ್ಚಾಗಿ ದುಡ್ಡು ಒಡವೆ ಕೊಟ್ಟರೆ ಸುಮ್ಮನೆ ಹಾಕ್ತಾನೆ. ಹಿಂಗೆ ಮಾಡಿದ್ರೆ ಅವಾಗ ನಮ್ಮ ಆಸೆ ಅಂತನ ಒಂದು ಆಸ್ತಿ ಐತಿ ನಮ್ಮ ಅಣ್ಣಗೆ, ಆ ಆಸ್ತಿ ಎಲ್ಲ ನಮ್ಮ ಪಾಲಾಗ್ತೈತಿ. ಹಿಂಗೆ ಮಾಡಿದ್ರೆ ಹೆಂಗಿರ್ತೈತಿ ಶಾಂತಿ? ಆದ್ರೂ ಅಕ್ಕಯ್ಯ ಯಾಕೆ ಭಯ ಆಗ್ತೈತಿ ಕಣೆ. ಅಯ್ಯೋ ನಾನು ತೊಗ್ಲಾಕೇನ್ರಿ ತಿರ್ಗಾ ಪೊಲೀಸ್ ಸ್ಟೇಷನು ಕೇಸು ಪಾಸು, ಆಮೇಲೆ ನೀವು ಬೇರೆ ನಮ್ಮನ್ನ ಸುಮ್ಮನೆ ಬಿಟ್ಟಾನೆ ಇವ್ರು ಅಲ್ಲಿ ಇಂಥವೆಲ್ಲ ಖತರ್ನಾಕ್ ಬುದ್ಧಿ ಮಾಡಕ್ಕೆ ನಿಂತ್ಕೊಂಡವ್ರಲ್ಲ ಅಂತ ಇವ್ರಿಗಿರಿಕ್ಕಿ ನಮ್ಮನ್ನ ತೋರ್ ಮನೆಗೆ ಓಡಿಸಿರಿ ಏನೇ ಮಾಡೋದು ಅಕ್ಕಯ್ಯ? ಯಾಕೆ ಭಯ ಆಗ್ತೈತಮ್ಮ? ಯಾಕೆ ಅದ್ರ ಕಂಪ್ಸಿ ನಾನು ಇಲ್ವೇ? ಅವಯ್ಯ ಒಂದಿಟ್ಟು ನನಗೊಂದಿಟ್ಟು ಬಾಯ್ ಮಾಡ್ತಿದಂಗೆ ಸುಮ್ಮನೆ ನಾನು ನಾನು ಒಂದು ಹೇಳಿ ನಿಭಾಯಿಸ್ತೀನಿ. ನಾನೆಲ್ಲ ಇದ್ದೀನಿ ಸುಮ್ಕಿರು. ಯೋಚನೆ ಮಾಡಿ ಹಿಂಗೆ ಮಾಡಿದ್ರೆ ಒಳ್ಳೇದಾಗ್ತೈತಿ ಅಮ್ಮಂಗಿದ್ರೆ ನೀನು ಹ್ಞೂ ಅಂದ್ರೆ ನೋಡಮ್ಮ ಈಗಲೇನ ಅವನು ಕರೆದು ಮದುವೆಗೆ ಹೋಗು ಅಂತ ಹೇಳಿ ರೂಢಿ ರಂಗಣ್ಣಗೂ ಫೋನ್ ಮಾಡಿ ಹಿಂಗೆ ಮಾಡು ಅಂತ ಹೇಳ್ತೀನಿ. ನೀನು ಹ್ಞೂ ಅಂದರೆ ಹೇಳ್ತೀನಿ, ಇಲ್ಲ ಅಂತ ಸುಮ್ಕಾಗ್ತೀನಿ. ಹ್ಞೂ ಕಡೆ ಅಕ್ಕಯ್ಯ ನೀನು ಹೇಳೋದು ದಿಟ್ವಿ ಅನ್ನಿಸ್ತೈತಮ್ಮ. ಯೋಚನೆ ಮಾಡಿ ನೋಡಿರೆ ಹಿಂಗೆ ಮಾಡಿ ಏನೂ ಆಗಕ್ಕಿಲ್ಲ ಅನ್ನಿಸ್ತೈತಿ. ರಂಗಯ್ಯ ಹೇಳ್ಬೇಕು ರೂಢಿ ರಂಗಯ್ಯಗೆ ಯೋನು ಮಾಡಬೇಡ ಅವಳನ್ನ ಚೆನ್ನಾಗಿ ನೋಡ್ಕಿ, ಆದರೆ ಒಂದು 2 ದಿನದ ಮಟ್ಟಿಗೆ ಎಲ್ಲ ಬೊಚ್ಚಿಕ್ಕು ಅಂತ ಹೇಳ್ಬೇಕು. ಆಮೇಲೆ ಅವ್ನು ಯೋನ ಮಾಡಿಗಿಡ ಅದನ್ನು ನಮ್ಮ ತಲೆ ಕೊಟ್ಕಿಟ್ಟೇನು ಕಣೆ ಅಕ್ಕಯ್ಯ. ತೀರ್ಜ ನಾನು ನೀನು ಹೇಳ್ದಂಗೆ ಮಾಡೋಣ. ಈಗೇನು ಅವಳನ್ನ ಕರೆದು ಮದುವೆ ಕಳ್ಸೋಣ ಕರಿ. ಅಲ್ಲ ಕಣೆ ಈಗಿನ ಹೋಗ್ಬೇಡ ಅಂತ ಹೇಳಿದ್ವಿ, ಈಗ ಕರ್ದಿ ಹಂಗೆ ಹೋಗು ಅಂತ ಹೇಳೋದು. ಯೋನ್ ಅನ್ಕೊಂತಾಳೆ ಯೋ ಅನ್ಕತಿನ. ಆಮೇಲೆ ಅವ್ನಿಗೇನು ಮನ ಬಂದ್ರೆ ಅಯ್ಯೋ ಏನು ಅನ್ಕೊಂಬಂದಿಲ್ಲ ಏನು ಇಲ್ಲ ಸುಮ್ಮನಿದೆ ಅಕ್ಕಯ್ಯ. ಅವಳಿಗೆ ಒಂದು ಮನನೂ ಬರಲ್ಲ ಯಾವುದೋ ಬರಲ್ಲ, ಹುಟ್ಟು ಅದು ಮುಂಡೆದದು. ಹೋಗು ಅಂತಿದಂಗೆ ಖುಷಿಯಾಗಿ ಕುಣ್ಕೊಂಡು ಒಳ್ಳೆ ಜಿಂಕೆ ಮರಿ ಹಂಗೆ ಹೋಗ್ತೈತಿ. ಸುಮ್ಕಿರು ನಾನೇ ತೀರ ಕರೆದು ಹೇಳ್ತೀನಿ ಹೋಗಿ ನಾನು ಯಾವುದೋ ಬೇಜಾರಾಗಿದ್ದೆ ಕಣೆ ಬೈಕೆ ಬೇಡ ಅಂತ ಹೇಳಿ ಏನೋ ಒಂದು ಹೇಳಿ ಮದ್ವೆ ಕಳಿಸ್ತೀನಿ ಸುಮ್ಕಿರು. ಏ ಸುಮಿತ್ರಿ ಬರೆಯಲಿ ಬಾ ಬಾಯಲ್ಲಿ ರಪ್ಪಂ ಬಾಯಲ್ಲಿ. ಯಾಕತೆ ಬಂದೆ ತಡೆಯುತ್ತೆ? ಯಾಕತೆ ಕರ್ತಿದ್ದು? ಯೋನನ ಬೇಕಿತ್ತೇನತ್ತೆ? ಯೋನಿಲ್ಲ ಕಣೆ ಸುಮಿತ್ರಿ, ನಾವು ಯೋಚನೆ ಮಾಡಿವಿ ಎಷ್ಟಕ್ಕೆ ವಾಲ್ಟಿದ್ಯಾ ಇಂಥ ಚೆನ್ನಾಗಿ ವಾಲ್ಟಿದ್ಯಾ ಮದುವೆಗೆ ಹೋಗಿದ್ರೆ ಹೆಂಗಾಗ್ತೈತೆ, ಅದು ಫ್ರೆಂಡು ಅಂತ ಹೇಳ್ದೆ ಎಷ್ಟಕ್ಕೆ ಹೋಗಿ ಬರಲಿ ಅಂತೇಳಿ ಹೇಳೋಣ ಅಂತ ಕರೆದ್ವಮ್ಮ. ಬೈಕೆ ಬಿಡ ಆಗಲೇ ನಾವು ಏನೋ ಬೇಜಾರಾಗಿದ್ವಿ ಅದಕ್ಕೆ ಬೈದ್ವಿ. ಹ್ಞೂ ಕಣೆ ಅಕ್ಕ ಹೇಳ್ತಾ ಇರೋದು ದಿಟ್ವಿ ನಾವು ಅಲ್ಲ ಯಾಕೆ ಬೇಜಾರಾಗಿದ್ವಿ, ನೀನು ಬೇರೆ ಬಂದು ಮದುವೆಗೆ ಹೋಗ್ತೀನಿ ಅನ್ನೇ ಸಿಟ್ಟು ಬಂತು ಅದಕ್ಕೆ ಬೈದ್ವಿ. ಏನೋ ಅನ್ಕೆ ಬೇಡ ತಿರಣ ಫ್ರೆಂಡ್ಸು ಅಂತ್ಯಾ ಹೋಗಿ ರಪ್ಪನ್ ಬಾ ಒತ್ತ ಬಟ್ಟೆ ಬಾ ಕಣ್ಣಾಗ ಬೆಳಕಿದಂಗೆ. ಆಮೇಲೆ ತಡಬಿಟ್ರು ಅಂದ್ಕೊಂಡು ಕತೆ ಮಾಡ್ಕೊಂಡು ಬಸ್ ಇಲ್ದಂಗೆ ಬರ್ದಾಡ್ಬೇಡ ಹೆಂಗ. ನಿಜವಾಗ್ಲೂ ಹೇಳ್ತಿದ್ಯೇನತ್ತೆ? ಸರಿ ಕಣತ್ತೆ ಹೆಂಗನ ಒಳ್ಳೆ ಕೆಲಸ ಮಾಡಿರಿ. ನಾನು ಹೊಲ್ಟಿದ್ದೆ ನನ್ನ ಫ್ರೆಂಡ್ಸು ಎಲ್ಲಿ ಬೈಕೊಂತಾಳು ಅನ್ಕೊಂಡೆ ಹೆಂಗ ಹೋಗ್ಬಾ ಅಂತ ಹೇಳ್ತಾ ಇದ್ದೀರಾ. ಸರಿ ಅತ್ತೆ ರಪ್ಪನೋಗಿ ರಪ್ಪನ್ ಬತ್ತೀನಿ, ತಡ ಮಾಡಲ್ಲ. ಇನ್ನ ಒತ್ತು ಬಟ್ಟೆನ ಬತ್ತೀನಿ ಕಣ್ಣಾಗ ಬೆಳಕಿದ್ದಂಗೆನ. ಸರಿ ಬರ್ಲೇನತ್ತೆ? ಸರಿ ಬೈವಾಗ ಬಾ. ಹಂಗೇನ ಬೊತ್ತನ ಫ್ರೆಂಡ್ಸು ಅಂತೀಯ. ನಿನ್ನ ಫ್ರೆಂಡ್ಸ್ದಾಗೆ ಖಾರ ಬುಂದಿ ಸಿಹಿ ಬುಂದಿ ಅಥವಾ ಸ್ವೀಟ್ ಪಾಠ ಮಾಡಿಸಿರ್ತಾರಲ್ಲ ಎಲ್ಲ ಇಸ್ಕೆಂಬ ಬಾಳೆಹಣ್ಣು ಒಂದಿಟ್ಟು ಅಡ್ಕೆಲೆ ಎಲ್ಲ ಇಸ್ಕೆಂಬ ಮಾರಿದಂಗೆ ಹೆಂಗ. ಸರಿ ಕಣತೆ ಇಸ್ಕೊಂಬತ್ತೀನಿ, ಹೋಗ್ತೀನತ್ತೆ ಬಸ್ಸಿಗೆ ಟೈಮ್ ಆಗ್ತೈತಿ. ಹೋಗ್ತೀನಿ ಹೋಗಿ ಬರ್ತೀನಿ ಅಂತ ಹೇಳೋದು ಕಲಿ. ಹೋಗ್ತೀನಿ ಆಯ್ತು ನಿಮ್ಗೆ ಹೇಳಿ ಎಂದ ನಾವು ಹೇಳ್ಕೊಂಡು ಮಾಡಿ ಹೋಗ್ತೀನತ್ತೆ ಅಂತ ಇರ್ತಾಳೆ. ಹೋಗಿ ಬರ್ತೀನಿ ಅಂತ ಹೇಳೋದ ಕಲಿ. ಸರಿ ಕಣತೆ ಶಾಂತತೆ ಪುಟ್ಟತೆ ಇಬ್ರಿಗೂ ಹೋಗ್ಬತ್ತೀನಿ. ಹೇಳ್ತಾ ಇದೀನಿ ಬೈಕೆ ಬಿಡ್ರಿ ಹೋಗ್ಬತ್ತೀನಿ. ಅಡುಗೆ ಮಾಡಿಕ್ಕಿದ್ದೀನಿ, ಕಸ ಮುಸ್ರೆ ಎಲ್ಲ ಮಾಡಿದ್ದೀನಿ. ಇಕ್ಕೊಂಡು ಉಂಡ್ರಿ ಅತ್ತೆ ಹೆಂಗ. ಸರಿ ಹೋಗ್ಬತ್ತೀನಿ ಅತ್ತೆ. ಸರಿ ಹೋಗು ಪೀಡೆ ತರಕ್ತು ಅನ್ಕೊಂತೀನಿ. ಸುಮ್ಮನಿರಿ ಕೇಳಿಸ್ಕೊಂಡಳು. ನೀನು ಬಾಯಿ ಸುಮ್ಮನಿರಲ್ಲ ಕಣೇಶ್ ಶಾಂತಿ. ಕೇಳಿಸ್ಕೊಂಡ್ರೆ ಯಾಕತ್ತೆ ಹೆಂಗಂದೀಯಾ ಏನಾಯ್ತು ಯಾಕೆ ಹಿಂಗಂತಿದ್ಯಾ ಅಂತ ಕೇಳ್ತಾಳೆ. ಬಾಯಿ ಮುಚ್ಕೊಂಡು ಕೂಕಳಿ. ಪೀಡೆ ತೊಲಗ್ತು ಅನ್ಕೋಬೇಕು ಗಣೇಶ್ ಶಾಂತಿ. ಈಗ ರೂಢಿ ರಂಗುಗೆ ಫೋನ್ ಮಾಡಿ ಹೇಳ್ತೀನಿ ತಡಿ. ಅಕ್ಕಯ್ಯ ಒಳ್ಳೆ ಕೆಲಸ ಮಾಡ್ತಿದ್ಯಾ. ಇವಾಗ ಇವಳು ಹೋಗ್ತಿದ್ದಂಗೆ ಅಲ್ಲಿ ಬಚ್ಚಿಕೋನು ನಾವು ಹೆಂಗ ಒಯ್ ಬರೋತ್ತಿಗೆ ನಮ್ಮ ಅಣ್ಣನ ಮಗಳು ಕರ್ಕೊಂಬಂದು ಮದುವೆ ಮಾಡ್ಸೋಣ. ಆಮೇಲೆ ಏನೋ ಒಂದು 7 ಕಂಡ್ರೆ ಆಗ್ತೈತಿ. ಒಂದಂಗೆ ಅವ್ನಿಗೆ ಹೇಳು. ಆಮೇಲೆ ಏನೋ ಎಡವಟ್ಟು ಮಾಡಿಗಿಡನು. ಅವ್ನು ಮೊದಲೇ ಎಣ್ಣೆ ಪಾಟಿ. ಆಮೇಲೆ ಕುಡ್ದಾಗ ಏನೋ ಇವಳಿಗೆ ಹೆಚ್ಚು ಕಮ್ಮಿ ಮಾಡಿ ಅದನ್ನು ನಮ್ಮ ತಲೆಗೆ ಕೊಟ್ಕಿಟ್ಟನು. ಹಂಗೆಲ್ಲ ಹೇಳು. ಬಾಯ್ವಾಗಿ ಅವ್ಳ ಜೊತೆಗೆ ನಡಿಕ ಅಂತ ಎಲ್ಲ ಹೇಳಿ ಮಾತಾಡು. ಕಣೆ ನನಗೂ ಹೆಂಗೆ ಗೊತ್ತಾಗಲ್ವೇನೆ ಶಾಂತಿ. ನೀನು ಇರುವಾರ ಕಣೆ ಒಳ್ಳೆ ಸಣ್ಣ ನೋಡ್ಕೊಡ್ಸಂಗೆ ಹೇಳ್ದಂಗೆ ಆಗ್ತೈತಿ. ಸರಿ ತಡಿ ಸ್ಯಾನೆ ಮಾತಾಡ್ಬೇಡ. ಇವಾಗ ಹೆಂಗೂ ಇವಳು ಅಲ್ಟವಳಲ್ಲ ಅವ್ನು ರೋಡಿ ರಂಗಕ್ಕೆ ಫೋನ್ ಮಾಡಿ ಹೇಳ್ತೀನಿ. The person you're calling is not answering. Please try later. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಉತ್ತರಿಸುತ್ತಿಲ್ಲ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ಆಗಳಿ ಇವ್ನು ಯಾಕೆ ಫೋನ್ ಎತ್ತುತ್ತಿಲ್ಲ. ತಡಿ ಇನ್ನೊಟ್ಟತ್ತು ಬಿಟ್ಟು ಮಾಡೋಣ ನೋಡೋಣ. ಹೋಗ್ಯವನ ಕತೆನ ಇಲ್ಲ ಏನನ ಕುಡುಗಿಡ್ದು ಟೊಯ್ಟಾಗಿ ಮನ್ಗಿನಿ ಕೆಂಡನ ಕತೆನ. ನಾವು ನೋಡಿದ್ವಿ ಇವಳನ್ನ ಹೋಗು ಅಂತ ಕಳಿಸಿದೀವಿ. ಅವ್ನು ಇವನನ್ನ ಫೋನ್ ಎತ್ತದಿದ್ರೆ ಯೋನೇ ಮಾಡೋದು ಶಾಂತಿ.
ಅಯ್ಯೋ ಬಿಡಿ ಅಕ್ಕಯ್ಯ ನೋಡೋಣ ಇನ್ನೂ ಊಟದ ಬಿಟ್ಟು ಮಾಡೋಣ. ಇಲ್ಲ ಅವನಿಗೆ ನೋಡ್ಕೊಂಡ್ರಿ ಯಾಕೆ ಇವಕ್ಕಯ್ಯರು ಫೋನ್ ಮಾಡಿರಲ್ಲ ಅಂತ ಮಾಡ್ತಾನೆ. ನೋಡಂತಡಿ ಈಗಲೇ ಯಾಕೆ ಈ ಪಾಟಿ ದೂರ ಯೋಚನೆ ಮಾಡ್ತೀಯ. ಸರಿ ಫೋನ್ ಕೊಟ್ಟು ಮಾಡು. ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೀವು ನೋಡಬೇಕು ಅಂತ ಹೇಳಿದರೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.